ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಮುದ್ರೆಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಭಾಳ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಕಿರು ಪರಿಚಯವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಮನುಷ್ಯನ ಶರೀರದಲ್ಲಿ 650 ಮಸಲ್ಸ್ ಇದೆಯಂತೆ. ಮೆಡಿಕಲ್ ಸೈನ್ಸ್ ಏನು ಹೇಳುತ್ತಂದರೆ ಈ ಶರೀರ ರಚನೆ ಆಗಬೇಕಂದ್ರೆ 650 ಮಸಲ್ಸ್ ಇರಬೇಕಂತೆ. ಆ 651 ಮಸಲ್ಸ್ ಏನಾದ್ರು ಚೇಂಜ್ ಆಯಿತು ಅಂದರೆ ಅವ್ನಿಗೆ ಅಂಗವಿಕಲತೆ ಬಂದುಬಿಡುತ್ತಂತೆ, ನ್ಯೂನ್ಯತೆ, ಸರಿಯಾಗಿ ಭಾರ ಎತ್ತಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಅವ್ನ ವಾಕಿಂಗ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ, ಅವ್ನು ಕೂರೋ ಸ್ಟೈಲೇ ಚೇಂಜ್ ಆಗುತ್ತೆ, ಮತ್ತು ಅವ್ನು ನೋಡೋ ನೋಟಲ್ಲೂ ಕೂಡ ಚೇಂಜ್ ಆಗ್ತದಂತೆ. ಅದರಿಂದ 650 ಮಸಲ್ಸು 206 ಮೂಳೆಗಳಿದೆಯಂತೆ ಮನುಷ್ಯನ ಶರೀರದಲ್ಲಿ. ಈ 206 ಮೂಳೆಗಳನ್ನು ನಾವು ಸಾಯೋ ತನಕ ಕಾಪಾಡ್ಕೊಂಬರೋದೇ ಒಂದು ದೊಡ್ಡ ಸಾಧನೆ. ಆದರೆ ನಾವು ಕುಡಿದು ಹಲವಾರು ತಿಂಡಿ ಪದಾರ್ಥಗಳನ್ನು ತಿಂದು ಮತ್ತು ಡ್ರಗ್ಸ್ಗೆಲ್ಲ ಅಡಿಕ್ಟ್ ಆಗಿ ಏನೆಲ್ಲ ಮಾಡಿ ನಮ್ಮ ಶರೀರವನ್ನು ಮಾಲಿನ್ಯ ಮಾಡ್ಕೊಂಡ್ಬಿಡ್ತೀವಿ, ಪೊಲ್ಯೂಟ್ ಮಾಡ್ಕೊಂಡ್ಬಿಡ್ತೀವಿ. ಹೀಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಮೂಳೆಗಳ ಸವತ, ಅಂದರೆ ಆ ಮೂಳೆ ಎಲ್ಲ ಸವಿತಾ ಬರ್ತದಂತೆ ಶರೀರದಲ್ಲಿ. ಎಷ್ಟೋ ಜನಕ್ಕೆ ಬೆನ್ನಿನಲ್ಲಿ ಮೂಳೆಗಳಿಗೆ ಸವದೋಗಿ ಬಗ್ಗಿಬಿಟ್ಟಿದ್ದಾರೆ, 15-20 ವರ್ಷ ಹುಡುಗರು ಕೂಡ, ಕಾರಣ ಗೊತ್ತಿಲ್ಲ. ಹೀಗಾಗಿ ಮನುಷ್ಯನಿಗೆ ಈ ಮೂಳೆ ಭಾಳ ವಿಶೇಷವಾದದ್ದು. ಇದಕ್ಕೆ ಸ್ಕೆಲಿಟನ್ ಸಿಸ್ಟಮ್ ಅಂತ ಕರೀತಾರೆ. ಮೊದಲು ಭಗವಂತ ಸೃಷ್ಟಿ ಮಾಡೋದೇ ಈ ಸ್ಕೆಲಿಟನ್ನ. ಈ ಸ್ಕೆಲಿಟನ್ ಸಿಸ್ಟಮ್ ಮೇಲೆ ಹಲವಾರು ಸಣ್ಣ ಸಣ್ಣ ವೈರ್ಗಳನ್ನು ಹಾಕ್ತಂತೆ. ಆ ವೈರ್ಗಳೇ ನರಗಳು ಅಂತ ಹೇಳ್ತಾರೆ. ಅದಕ್ಕೆ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಈ ನರ್ವ್ಸ್ಗಳು ಏನಾದ್ರು ಸರಿಯಾಗಿ ಶರೀರದಲ್ಲಿ ಒಂದಕ್ಕೊಂದು ಆ ಮೂಳೆಗೆ ಸೇರ್ಕೊಂಡಿಲ್ಲ ಅಂದರೆ ಭಾಳಷ್ಟು ಕಷ್ಟಪಡ್ತಾರೆ. ಅದು ಪೋಲಿಯೋ ಅಟ್ಯಾಕ್ ಆಗ್ಬೋದು, ಬುದ್ಧಿಮಾಂದ್ಯ ಆಗ್ಬೋದು, ಮೆಂಟಲ್ ಡಿಸಾರ್ಡರ್ನೆಸ್ ಬರ್ಬೋದು, ಬೈಪಾಲರ್ ಡಿಸಾರ್ಡರ್ ಅಂತ ಹಲವಾರು ಭಾಷೆಗಳಲ್ಲಿ ಹಲವಾರು ಕಾಯಿಲೆಗಳನ್ನು ಕರೀತಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಯಾವ ಕಾರಣಕ್ಕೆ ಈಗ ಆಗ್ತಿದೆ ಅಂತ. ಇವತ್ತಿನ ಮೆಡಿಕಲ್ ಸೈನ್ಸು ಎಲ್ಲದಕ್ಕೂ ಔಷಧಿ ಕೊಡ್ತಾರೆ, ಆದರೆ ರೂಟ್ ಕಾಸ್ ಏನು ಅಂತ ಗೊತ್ತಿಲ್ಲ. ಈ ಕಾಯಿಲೆ ಯಾವುದರಿಂದ ಉತ್ಪತ್ತಿ ಆಯಿತು ಅಂತ ಗೊತ್ತಿಲ್ಲ. ಆದರೆ ಅದಕ್ಕೊಂದು ಮೆಡಿಸಿನ್ ಅಂತ ಇದೆ. ಆದರೆ ಮುದ್ರಾಶಾಸ್ತ್ರದಲ್ಲಿ ಪ್ರತಿಯೊಂದು ರೂಟ್ ಕಾಸ್ಗೂ ಒಂದೊಂದು ಮುದ್ರೆಗಳಿವೆ. ಅದೇ ಒಂದು ವಿಶೇಷತೆ. ಆದ್ದರಿಂದ ಒಬ್ಬ ಮನುಷ್ಯನ ಸ್ಕೆಲಿಟನ್ ಸಿಸ್ಟಮ್, ಸ್ಕೆಲಿಟನ್ ಅಂದರೆ ಈ ಮೂಳೆಗಳನ್ನು ಯಾವ ರೀತಿ ಜೋಡಿಸಿದ್ದಾನೆ, ಅದ್ರ ಮೇಲೆ ನರಗಳ ಹೊದ್ದಿಕೆ ಹೇಗಿದೆ, ನರ್ವ್ ಸಿಸ್ಟಮ್ಮು, ಅದ್ರ ಮೇಲೆ ಮಸಲ್ಸ್ ಹೇಗೆ ಹೊತ್ತಿದೆ, ಅದರೊಳಗೆ ರಕ್ತ ಹರಿಬೇಕಾದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಹೆಂಗಿದೆ, ಇದೆಲ್ಲ ಆಯಿತು. ಸ್ಕೆಲಿಟನ್ ಸಿಸ್ಟಮ್ ಆಯಿತು, ಮಾಂಸದ ಲೇಪನ ಆಯಿತು, ಅದರೊಳಗೆ ನರ್ವ್ಗಳೆಲ್ಲ ಹೋಯಿತು, ಅದರೊಳಗೆ ನರ್ವ್ಸ್ ಒಂದು ಬ್ಲಡ್ ವೆಸಲ್ಸು, ಅದರೊಳಗೆ ಬ್ಲಡ್ ಎಲ್ಲ ಹರ್ಕೊಂಡು ಹೋಗುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲ ಆಯಿತು. ಜೊತೆಗೆ ಈ ಪ್ರಾಣವಾಯು, ನಾವು ತಗೊಳ್ಳೋ ಗಾಳಿ, ನಾವು ಹೊರಗೆ ಬಿಡುವಂಥ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ನಾವೇನು ತಗೋತೀವೋ ಅದನ್ನು ನಿಯಂತ್ರಿಸೋಕ್ಕೋಸ್ಕರ ಭಗವಂತ 2 ಲಂಗ್ಸ್ ಕೊಟ್ಟಿದ್ದಾನೆ. ಆ ಲಂಗ್ಸ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ತುಂಬ ಕುಡಿದು ಸಿಗರೇಟ್ ಸೇದಿ, ಬೀಡಿ ಸೇದಿ, ತಂಬಾಕಂತೆ, ಜರ್ದಾ ಅಂತೆ, ಬೀಡ ಅಂತೆಲ್ಲ ಹಾಕಿ ಆ ಲಂಗ್ಸ್ಗೂ ಕೂಡ ಪೊಲ್ಯೂಟ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾವು ಇವತ್ತಿನ ದಿವಸ. ಏನೋ ಒಂದು ಕ್ಷಣಕ್ಕೆ ಸುಖಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದಂಥ ಆ ಲಂಗ್ಸ್ ಕೂಡ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ಎಷ್ಟೋ ಜನಕ್ಕೆ ರಿಮ್ಸ್ ಎಲ್ಲ ಸೌದೋಗಿದೆ, ಎಷ್ಟೋ ಜನಕ್ಕೆ ರಿಮ್ಸ್ ಡ್ಯಾಮೇಜ್ ಆಗೋಗಿದೆ, ರಿಮ್ಸಲ್ಲೆಲ್ಲ ಹೋಲ್ಸ್ ಆಗಿದೆ. ನೀವು ಎಕ್ಸಸ್ ತೆಗೆಸಿ ನೋಡಿದಾಗ ಗೊತ್ತಾಗುತ್ತೆ ಅಂಥ ಪೇಷಂಟ್ಗಳು ಬಂದಾಗ. ಈ ರೀತಿ ರೆಸ್ಪಿರೇಟರಿ ಸಿಸ್ಟಮ್ನ ಕಾಪಾಡ್ಕೊಳ್ಳೋದು ಒಂದು ಚಾಣಾಕ್ಷತೆ. ಓನ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿದೆ, ಅದರ ಡೈಜೆಸ್ಟಿವ್ ಸಿಸ್ಟಮ್ ಫುಟ್ಪಾತಲ್ಲಿರೋ ಪಾನಿಪುರಿ ಅಂತೆ, ಗೋಬಿ ಮಂಚೂರಿ ಅಂತೆ ಅಲ್ಲಿ ಸಿಕ್ಕಿರೋದಲ್ಲ, ಆ ಫುಟ್ಪಾತಲ್ಲಿ ಎಲ್ಲ ಮಾರ್ತಿರ್ತಲ್ಲ, ಅದ್ರ ಮೇಲೆ ಆಟೋ ರಿಕ್ಷಾ ಧೂಳೋಗಿದೆ, ಬಸ್ ಧೂಳೋಗಿದೆ, ಅಲ್ಲೇನಾದ್ರು ತಿಪ್ಪೆ ಗುಂಡಿ ಇದ್ದರೆ ಅಥವಾ ಮೋರಿ ಹರಿತಿದ್ರೆ ಅದ್ರಲ್ಲಿ ಬರೋ ಹವಾ ಎಲ್ಲ ಅದಕ್ಕೆ ಹೋಗಿ ಸೇರ್ಕೊಂಡಿದೆ. ಅವ್ನಿಗೆ ಏನು ಕಾಯಿಲೆ ಇದೆಯೋ, ಅವ್ನಿಗೆ ಎಷ್ಟು ಬೇವ್ರು ಬರುತ್ತೋ, ಪಾನಿಪುರಿ ಮಾಡ್ಕೊಡುವಾಗ ಅವ್ನಿಗೆ ಎಷ್ಟು ಬೇವ್ರು, ಅದೆಲ್ಲ ಒಂದು ತೊಟ್ಟು ಬೇವ್ರು ಬೇರೆ ಅದಕ್ಕೆ ಬಿದ್ದಿರುತ್ತೆ. ಏನೆಲ್ಲ ಹೊರಗಡೆ ತಿನ್ನೋ ಪದಾರ್ಥಗಳೆಲ್ಲ ನಾವು ತಿಂದುಬಿಡ್ತೀವಿ. ತಿಂದ್ಬಿಟ್ಟು ಹೊಟ್ಟೆಗೆ ನಾವು ರಿಪೇರಿ ಮಾಡ್ಕೊಂಡ್ಬಿಡ್ತೀವಿ. ಅದೇ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ ಅನ್ನೋದು. ನಾವು ಯಾವಾಗ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಸ್ಕೆಲಿಟನ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹೃದಯವನ್ನು ಕಾಪಾಡ್ಕೋಬೇಕಾದ್ರು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಆದ್ದರಿಂದ ಇಡೀ ಶರೀರಕ್ಕೆ ಬೇಕಾದದ್ದು ಪ್ರಾಣವಾಯು ಇರುವಂಥ ಜಾಗದಲ್ಲಿ ಹೃದಯ. ಆ ಹೃದಯವನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂದರೆ ನಾವು 3 ಹೊತ್ತು ರೋಗದಲ್ಲೇ ನರಳುತ್ತೀವಿ. ಇದ್ರ ಜೊತೆಗೆ ಟೈಮ್ ಟು ಟೈಮ್ ರಿಸರ್ಚ್ ಮಾಡೋಕ್ಕಾಗಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ. ಮಲಮೂತ್ರ ಯಾವಾಗ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಹೋಗೋಕ್ಕಾಗಲಿಲ್ವೋ ಅದೆಲ್ಲ ಶರೀರಕ್ಕೆ ಹೋಗಿ ಬ್ಲಡ್ಗೆ ಮರ್ಜ್ ಆಗಿಬಿಟ್ರೆ ಭಾಳ ಕಷ್ಟ. ಅದು ನಾವು ತಿನ್ನೋ ಆಹಾರ ಜೊತೆಗೆ ಮತ್ತೆ ವಾಪಸ್ಸು ಒಳಗೆ ಬಂದುಬಿಟ್ರೆ ಭಾಳ ಕಷ್ಟ, ಮಲ ಮತ್ತು ಮೂತ್ರಗಳು. ಆದ್ದರಿಂದ ಮಲಮೂತ್ರ ಎಸ್ಕ್ರಿಟರ್, ವೀರ್ಯಸ್ಖಲನ ಕೂಡ ಒಂದು ಎಸ್ಕ್ರಿಟರ್ ಸಿಸ್ಟಮ್. ಇದು ಏನಾದ್ರು ನಾವು ಸರಿಯಾದ ಕಾಲದಲ್ಲಿ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ. ರೀಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಇನ್ನೊಂದು ಸಂತಾನೋತ್ಪತ್ತಿ. ನಮ್ಮ ಜನನ ಅಂಗಗಳಿಂದ, ಜನೇಂದ್ರಿಯಗಳಿಂದ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ, ಸರಿಯಾದ ರೀತಿಯಲ್ಲಿ ಆ ಕ್ರಿಯೆಗಳು ನಡೆಯಲಿಲ್ಲ ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ.
ಇವತ್ತಿನ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲೇ ಗಂಡು ಮಕ್ಕಳು ಹೆಣ್ಮಕ್ಳು ಈ ಸೆಕ್ಸ್ಗೋಸ್ಕರ ಹಲವಾರು ರೀತಿಯ ಸುಖಗಳನ್ನು ಪಟ್ಟು ಏಡ್ಸ್ ಅನ್ನೋ ಕಾಯಿಲೆನ ಬರೆಸ್ಕೊತಾ ಇದ್ದಾರೆ. ಜೊತೆಗೆ ಹಲವಾರು ಜನಕ್ಕೆ ಅದು ಮಧ್ಯ ವಯಸ್ಸಿನ ಆಗಿರ್ಬೋದು ಅಥವಾ ಏಜ್ ಆಗಿರ್ಬೋದು, ಅಂಥವ್ರಿಗೆ ಇಲ್ಲೆಲ್ಲ ನೆಕ್ಕಲ್ಲಿ ಪೇನ್ ಇದೆ ಅಂತ ಹೇಳ್ತಾರೆ ತುಂಬ ಜನ, ಬೆನ್ನಲ್ಲಿ ನೋವು ತುಂಬ ಇದೆ ಅಂತಾರೆ, ಮಂಡಿಯೆಲ್ಲ ನೋವು, ಈ ಕೈ ಕೀಲು ಭಾಗದಲ್ಲೆಲ್ಲ ನೋವಿದೆ, ರಿಸ್ಟಲ್ಲಿದೆ, ಬೆರಳುಗಳು ಮಚ್ಚಕ್ಕಾಗಲ್ಲ, ತಣ್ಣಗೆ ಗಾಳಿ ಬೀಸಿದಾಗ ಥಂಡಿ ಆದಾಗ ನಮ್ಮ ಬೆರಳೆಲ್ಲ ಹಿಂಗಾಗ್ಬಿಡುತ್ತೆ, ನೋವು ಬಂದ್ಬಿಡುತ್ತೆ, ಕಾಲಿನ ಪಾದದಲ್ಲೆಲ್ಲ ಉರಿ ಕಾಣುತ್ತೆ, ಈಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಹೇಳ್ತಿರ್ತಾರೆ. ಒಂದೋ ಎರಡೋ ಅನ್ಬೋದು, ಅವ್ರಿಗೆ ಎಲ್ಲ ಥರ ಪ್ರಾಬ್ಲಮ್ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಇದೆ, ಎಸ್ಕ್ರಿಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ, ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ, ಸ್ಕೆಲಿಟನ್ ಸಿಸ್ಟಮಲ್ಲಿ ಮೂಳೆಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಂಗೆ ಅದು ಆ ನೋವು, ಈ ಬೆನ್ನು ನೋವು, ಈ ಮೂಳೆ ನೋವು ಅಂತ ಹೇಳ್ತಾರೆ. ಆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಸ್, ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಾರೆ. ಒಂದು ಪೇಷಂಟ್ ಏನಾದ್ರು ಬಂದರೆ ಅವ್ರಿಗೆ ಸುಮಾರು ಒಂದು 50-60 ಐಟಮ್ಸ್ ಲಿಸ್ಟೇ ಬರೀಬೋದು, ಅಷ್ಟೊಂದು ಕಾಯಿಲೆಗಳಿದೆ. ಹಾಗೆ ನಾವು ಚೆನ್ನಾಗಿ ತಿಂತೀವಿ, ಒಳ್ಳೆ ಜಾಗದಲ್ಲಿ ಮಲಗ್ತೀವಿ, ಒಳ್ಳೆ ವಾಸ್ತುನಲ್ಲಿ ವಾಸ ಮಾಡ್ತಿದ್ದೀವಿ, ಆದರೆ ಒಳ್ಳೆ ಆರೋಗ್ಯ ಇಲ್ಲ. ಒಳ್ಳೆ ತರಕಾರಿ ತಿಂತೀವಿ, ತುಪ್ಪ ತಿಂತೀವಿ, ಮೊಸರು ತಿಂತೀವಿ, ಮತ್ತು ಒಳ್ಳೊಳ್ಳೆ ಹಣ್ಣುಗಳ ತಿಂತಾ ಇದ್ದೀವಿ, ಒಳ್ಳೆ ಹಾಲು ಕುಡಿತೀವಿ, ಬೇಕಾದಂತೆ ಮಾಂಸ ಮಡ್ಡಿಗಳೆಲ್ಲ ನಾವು ಉಪಯೋಗಿಸ್ತೀವಿ. ಆದರೂ ಕೂಡ ನಾವು 365 ದಿವಸ 24 ಗಂಟೆನೂ ರೋಗ 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 ಅಂತೀವಿ. ಹಾಗಾದರೆ ಇದರಲ್ಲಿ ಆಹಾರದಲ್ಲಿರೋ ದೋಷನ, ಅಥವಾ ನಮ್ಮ ಶರೀರದಲ್ಲೇ ದೋಷ ಇದೆಯಾ, ಅಥವಾ ನಾವು ವಾಸ ಮಾಡ್ತಿರೋ ಸಮಾಜದಲ್ಲೇ ದೋಷ ಇದೆಯಾ, ಅಥವಾ ದಿನನಿತ್ಯ ನಾವು ಮಾಡೋ ಚಟುವಟಿಕೆಗಳ ಆಕ್ಟಿವಿಟೀಸ್, ನಾವು ಮಾಡೋ ಕಾರ್ಯಗಳಲ್ಲೇ ಏನಾದ್ರು ದೋಷಗಳಿದೆಯಾ ಅನ್ನೋದು ಇವತ್ತುವರೆಗೂ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಆದ್ದರಿಂದ ಯಾವ ಕಾಯಿಲೆಗೆ ಔಷಧಿ ಕೊಟ್ಟರೆ ಯಾವ ಕಾಯಿಲೆ ಗುಣ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಮಡ್ಡಿನಾಗ ಔಷಧಿ ಕೊಡ್ತಾರೆ, ಅವ್ನು ಇನ್ನೊಂದೇನೋ ಹೊಸ ಕಾಯಿಲೆ ಸೃಷ್ಟಿಯಾಗತ್ತೆ. ಹೀಗಾಗಿ ನೆಕ್ ಪೇನ್ ಅಂತ ಹೇಳ್ತಾರೆ, ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇನ್ನೇನೋ ಸಿಸ್ಟಮಲ್ಲಿ ಪ್ರಾಬ್ಲಮ್ ಅಂತ ಹೋಗ್ತಾರೆ. ಎಲ್ಲ ಮಾತ್ರೆ ತೊಗೊಳ್ತಾರೆ. ಒಬ್ಬೊಬ್ಬರು ದಿನಕ್ಕೆ ಒಂದು 15-20 ಮಾತ್ರೆ ಬೆಳಗ್ಗೆ ಹೊತ್ತು ತೊಗೊಳ್ತಾರೆ, ಅಷ್ಟೇ ಮಾತ್ರೆ ಮಧ್ಯಾಹ್ನವೂ ತೊಗೊಳ್ತಾರೆ, ಅಷ್ಟೇ ಮಾತ್ರೆ ರಾತ್ರಿನೂ ತೊಗೊಳ್ತಾರೆ. ಅವ್ರಿಗೆ ನೋಡಿದ್ರೆ ದೊಡ್ಡ ಮೆಡಿಕಲ್ ಸ್ಟೋರೇ ಅವ್ರ ಮನೇಲಿ ಇರ್ತದೆ. ಅಷ್ಟೊಂದು ಮಾತ್ರೆಗಳನ್ನು ಅವರು ದಿನನಿತ್ಯ ಯೂಸ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಒಂದ್ಸಲ ಬೇಜಾರು ಅನಿಸುತ್ತೆ. ಈ ಮನುಷ್ಯನ ಶರೀರ ಓಡಿಸೋಕ್ಕೆ ಈ ಇಂಜಿನ್, ಈ ದೇಹ ಅನ್ನೋದು ಒಂದು ಇಂಜಿನ್, ಇದನ್ನು ಓಡಿಸೋಕ್ಕೆ ನಾವು ಹೇಗೆ ಪೆಟ್ರೋಲ್ ಡೀಸೆಲ್ ಹಾಕ್ತೀವೋ ವೆಹಿಕಲ್ಗೆ, ಅದೇ ರೀತಿ ದಿನನಿತ್ಯ 15-20 ಮಾತ್ರೆ ತಗೊಳ್ತಾನೇ ಇರಬೇಕು. ಆಗಾಗೋಗಿ ಇಂಜೆಕ್ಷನ್ ತೊಗೊಳ್ತಾ ಇರಬೇಕು. ಆಗಾಗೋಗಿ ಏನೋ ಎಕ್ಸ್ರೇ ಅಂತೆ, MRI ಅಂತೆ ಏನೆಲ್ಲ ಮಾಡಿಸಿದ್ರು ಕೂಡ ಅವನು ಆರೋಗ್ಯವಂತನಾಗಿ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸಾಯೋ ತನಕನೂ ರೋಗಿಯಾಗಿ ಇರ್ತಾನೆ. ಹಾಗಾದ್ರೆ ಇದೇನು ನಮ್ಮ ಜಾತಕದ ದೋಷವ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಆಗಿದೆ. ಹೀಗಾಗಿ ನಾನು ಇದ್ರ ಬಗ್ಗೆ ಈ ಥರ ಕಾಯಿಲೆ ಇರೋವಂಥವ್ರಿಗೆ, ಈ ಥರ ದೋಷ ಇರೋವಂಥವ್ರಿಗೆ ನಾನು ಅವರಿಗೆ ಸಂಬಂಧಪಟ್ಟಂಥ ಮುದ್ರೆನ ಮಂತ್ರವನ್ನು ನಿಮಗೆ ತಿಳಿಸ್ಕೊಳ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಕಾಮನ್ ಆಗಿ ನನ್ನ ಹತ್ರ ಬರೋರು ಎಷ್ಟು ಜನ ಬರ್ತಾರೆ ಅಂದರೆ ಒಂದೇ ಒಂದು ಪ್ರಾಬ್ಲಮ್ ಹೇಳ್ತಿರ್ತಾರೆ. ಒಂದು, ನನಗೆ ನೆಕ್ ಪೇನ್ ಇದೆ ಅಂತ, ಕತ್ತಲ್ಲಿ ಪೇನ್ ಇದೆ, ಮತ್ತು ಸ್ಪೈನಲ್ ಕಾರ್ಡಲ್ಲಿ ಪೇನ್ ಇದೆ, ಪಾದದ ಕೆಳಭಾಗದಲ್ಲೆಲ್ಲ ಉರಿ ಬರುತ್ತೆ, ಏನಾದ್ರು ಒಂದು ಐಟಮ್ಸ್ ತೊಗೊಂಡಾಗ ಏನೋ ನರ್ವ್ ಪಕ್ಕಂತ ಹಿಡ್ಕೊಂಡಂಗಾಗತ್ತೆ, ಅದನ್ನು ಬಿಡಿಸ್ಕೊಳ್ಬೇಕು ಅಂದ್ರೆ ನಾವು 10-20 ನಿಮಿಷ ಸರ್ಕಸ್ ಮಾಡಬೇಕು, ತುಂಬ ಸುಧಾರಿಸ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಸರೀಸಾಗಿ ಅವ್ರಿಗೆ ಟಾಯ್ಲೆಟ್ಗೆ ಹೋಗೋಕ್ಕಾಗೋದಿಲ್ಲ. ಆಗಾಗ ಇದಕ್ಕಿದ್ದಾಗೆ ಬೆವರ್ತಾರೆ. ಬೆವ್ರ ಜೊತೆಗೆ ಒಂದೊಂದು ಸಲ ಕಣ್ಣು ಮಂಜಂಗಾಗತ್ತೆ ಅಂತ ಹೇಳ್ತಿರ್ತಾರೆ. ಕಣ್ಣು ಮಂಜಾಗಿದ್ರೆ ಭಾಳ ಕಷ್ಟ ಅದು. ಯಾಕಂದರೆ ಎಲ್ಲಿರ್ತಾರೋ, ಯಾವ ಜಾಗದಲ್ಲಿ ಏನು ಮಾಡ್ತಿರ್ತಾರೋ ಗೊತ್ತಿಲ್ಲ. ಕಣ್ಣು ಏನೋ ಮಂಜಾದರೆ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಅವಾಗ ದಿಢೀರ್ನ ಬಿದ್ದರೆ ಅದು ಯಾರ ಮೇಲೆ ಬೀಳ್ತಾರೋ ಗೊತ್ತಿಲ್ಲ. ಮೂರ್ಛೆ ರೋಗ ಅಂತೂ ಅಲ್ಲ, ಏನೋ ಒಂಥರ ಮಂಜು ಥರ ಆಗುತ್ತೆ, ಏನೋ ಬ್ಲರ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಬಿದ್ದು ಬಿಡ್ತಾರೆ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ಭಾಳ ಕಷ್ಟ. ಅವರು ಯಾವ ರೂಪದಲ್ಲಿ ಏನಾಗುತ್ತೋ ಗೊತ್ತಾಗೋದಿಲ್ಲ. ಈ ಥರ ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ಮನೆಯಲ್ಲಿ. ಅದು ಯಾವುದಕ್ಕೋಸ್ಕರ ಕಾಯಿಲೆ ಬರ್ತಿದೆ ಅಂತ ಇದುವರೆಗೂ ಪತ್ತೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಶಾಶ್ವತವಾಗಿದೆ ನಾನು ಹೇಳಿದೆಲ್ಲ ಸಿಂಪ್ಟಮ್ಸು ಆ ಪೇಷಂಟ್ಗಳಲ್ಲಿ. ಅಂಥವರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನಾನು ಯೋಚನೆ ಮಾಡಿದಾಗ, ಯೂರಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇದ್ದರೆ, ಹೇಮೋಗ್ಲೋಬಿನ್ ಡಿಫಿಷಿಯನ್ಸಿ ಇದ್ದರೆ, ವೈಟ್ ಬ್ಲಡ್ ಸೆಲ್ಸ್ ಡಿಫಿಷಿಯನ್ಸಿ ಇದ್ದರೆ, ಜೊತೆಗೆ ಪ್ಲೇಟ್ಲೆಟ್ಸ್ ಏನಾದ್ರು ಕೌಂಟ್ಸು ಸ್ಟ್ಯಾಂಡರ್ಡ್ಗಿಂತ ಕಮ್ಮಿ ಆಗಿಬಿಟ್ರೆ ಈ ಸಿಂಪ್ಟಮ್ಸ್ ಬರ್ತಾ ಇರ್ತದೆ. ಇದು ಒಂದು ಮೆಡಿಕಲ್, ನಮ್ಮ ಹ್ಯೂಮನ್ ಅನಾಟಮಿ ಪ್ರಕಾರ. ಕರ್ಮ ಸಿದ್ಧಾಂತ ಪ್ರಕಾರ ನಾವೇನು ನೋಡಿದಾಗ, ನಾವು ಏನಾದರೂ ಯಾರಿಗಾದ್ರು ಊಟಕ್ಕೆ ಬಡಿಸಿದಾಗ ಅಥವಾ ಊಟಕ್ಕೆ ಬಡಿಸುವಾಗ, ಅವ್ರು ಊಟ ಮಾಡುವಾಗ ಊಟ ಬಡಿಸ್ಬಿಟ್ಟು ಅವ್ರಿಗೆ ಊಟ ಮಾಡೋಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ಊಟ ಬಡಿಸ್ಬಿಟ್ಟು ಊಟ ಮಾಡೋಕ್ಕೆ ಬಿಡ್ದೇನೆ ಅವ್ರಿಗೆ ಹೊಡೆದು ಬಡ್ದು ಆ ಊಟದ ಅಂಶವನ್ನು ಕಿತ್ತಾಕಿದ್ರೆ, ಎಷ್ಟೋ ಜನ ಮಾಡ್ತಾರೆ, ಊಟಕ್ಕೆ ಬಡಿಸ್ಬಿಟ್ಟು ಸುಮ್ಮನೆ ಇರ್ತಾರೆ, ಊಟ ಮಾಡೋಕ್ಕೆ ಬಂದಾಗ ಅವ್ನು ಚೆನ್ನಾಗಿ ಹೊಡೆದು ಎಲ್ಲ ಬಿಸಾಕ್ಬಿಡ್ತಾರೆ, ಇಲ್ಲ ಊಟಕ್ಕೆ ಮಣ್ಣು ಹಾಕಿಬಿಡ್ತಾರೆ, ಇಲ್ಲ ಊಟಕ್ಕೆ ಕಲ್ಲು ಹಾಕ್ಬಿಟ್ಟು ಅವ್ರು ಊಟ ಮಾಡಿದಂಗೆ ಮಾಡಿಬಿಡ್ತಾರೆ. ಈ ಥರ ಏನಾದ್ರು ದೋಷಗಳು ನಾವು ಇನ್ನೊಬ್ರಿಗೆ ಮಾಡಿದರೆ, ನಾನು ಇಷ್ಟೊತ್ತು ಏನು ಸಿಂಪ್ಟಮ್ಸ್ ಹೇಳಿದ್ನೋ ಅದೆಲ್ಲ ಅವ್ರು ಸಫರ್ ಪಡ್ತಾರೆ.
ಅದು ಈ ಜನ್ಮದಲ್ಲೇ ಆಗಿರ್ಬೋದು, ಪೂರ್ವ ಜನ್ಮದಲ್ಲೇ ಆಗಿರ್ಬೋದು. ಅಂದರೆ ಯಾರು ಊಟ ಮಾಡುವಾಗ ಭಂಗ ಮಾಡಿದರೆ, ಊಟಕ್ಕೆ ವಿಘ್ನ ಮಾಡಿದರೆ, ಊಟಕ್ಕೆ ಮಣ್ಣು ಹಾಕಿದ್ರೆ, ತಿನ್ನೋ ಊಟಕ್ಕೆ ಕಲ್ಲು ಬೆರೆಸಿದ್ರೆ, ಊಟ ಮಾಡ್ತಿರುವಾಗಲೇ ಅವನು ಊಟವನ್ನು ಕಿತ್ತಾಕಿದ್ರೆ ಅಂಥವ್ರಿಗೆ ಕತ್ತು ನೋವು, ಬೆನ್ನು ಮೂಳೆ ನೋವು, ಮಂಡಿ ನೋವು, ಪಾದದ ಕೆಳಭಾಗದಲ್ಲಿ ಉರಿ ಶುರುವಾಗುತ್ತೆ. ಏನಾದ್ರು ಬಗ್ದಾಗ ನರ ಟಕ್ ಅಂತ ಒಂದು ಶಬ್ದ ಬರುತ್ತೆ. ಮತ್ತೆ ಇದಕ್ಕಿದ್ದಾಗೆ ಬೆವರ್ತಾ ಇರ್ತಾರೆ. ಮಲ ಮೂತ್ರ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಅಂಥವರಲ್ಲಿ ಯೂರಿಕ್ ಆ್ಯಸಿಡ್ಡು, ಹೇಮೋಗ್ಲೋಬಿನ್ನು ಮತ್ತು ವೈಟ್ ಬ್ಲಡ್ ಸೆಲ್ಸಲ್ಲಿ ಡಿಫಿಷಿಯನ್ಸಿ ಇರ್ತದೆ. ಪ್ಲೇಟ್ಲೆಟ್ಸ್ ಕೌಂಟು ಕೂಡ ಕಮ್ಮಿ ಆಗ್ತದೆ ಸ್ಟ್ಯಾಂಡರ್ಡ್ ಪ್ರಕಾರ. ಇದ್ರ ಜೊತೆಗೆ ಅವ್ರಿಗೆ ಯಾವಾಗಲೂ ಬಾಯಿ ಒಣಗ್ತಾ ಇರ್ತದೆ. ಈ ಥರ ಸಿಂಪ್ಟಮ್ಸ್ ಇದ್ದವರಿಗೆ ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಇನ್ನೊಂದು ವೆರೈಟಿ ನಾನು ಸಿದ್ಧಾಂತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ತುಂಬ ಕೋಪ ಮಾಡ್ಕೊಳ್ತಾರೆ. ನೀವು ಎಷ್ಟು ಕೋಪ ಮಾಡ್ಕೊಳ್ತಿರೋ ನರಗಳೆಲ್ಲ ಸೌದೋಗುತ್ತೆ ಇಮಿಡಿಯೇಟಾಗಿ. ಅಂದರೆ ನರಗಳಿಗೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇರ್ತದೆ. ಕೋಪ ಕೂಡ ಈ ಕಾಯಿಲೆಗೆ ಒಂದು ಕಾರಣ, ನನ್ನ ಒಂದು ಅನುಭವದ ಪ್ರಕಾರ. ಆದ್ದರಿಂದ ಮೊದಲು ಇಂಥ ಕಾಯಿಲೆಗಳು ಬಂದರೆ ಕೋಪ ಜಾಸ್ತಿ ಇದೆ, ಕೋಪ ಕಮ್ಮಿ ಮಾಡ್ಕೊಳ್ಳಿ, ಯಾವ ಮಾತು ತಗೊಳ್ಬೇಡಿ. ಅಥವಾ ಈ ಥರ ಕಾಯಿಲೆ ಬರೋ ಸೂಚನೆ ಇದೆ ಅಂದರೆ ಇಮಿಡಿಯೇಟಾಗಿ ಈಗಲಿಂದನೇ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ. ನೀವು ಎಷ್ಟು ಕೋಪ ಮಾಡ್ಕೊಳ್ತಿರೋ ನರ್ವಸ್ ಸಿಸ್ಟಮ್ಸಲ್ಲಿ ತುಂಬ ಎನರ್ಜಿ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಯಾವಾಗ ನರ್ವಸ್ ಸಿಸ್ಟಮ್ಸ್ ಎನರ್ಜಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೋ ನರ ದೌರ್ಬಲ್ಯ ಬರುತ್ತೆ. ಆದ್ದರಿಂದ ನಮ್ಮ ಈ ಒಂದು ಸಿಂಪ್ಟಮ್ಸ್ ನಾನು ಏನು ಹೇಳಿದ್ನೋ ಅದಕ್ಕೆಲ್ಲ ಕಾರಣ ನಮ್ಮ ಕೋಪ ಮತ್ತು ನಮ್ಮಲ್ಲಿರೋ ದ್ವೇಷ. ಈ ಕೋಪ ಮತ್ತು ದ್ವೇಷವನ್ನು ಕಮ್ಮಿ ಮಾಡಿದ್ದೇ ಆದರೆ ಯೂರಿಕ್ ಆ್ಯಸಿಡು ಮತ್ತು ಪ್ಲೇಟ್ಲೆಟ್ಸು ಚೆನ್ನಾಗಿ ಅಕೌಂಟ್ ಜಾಸ್ತಿ ಆಗುತ್ತೆ, ವೈಟ್ ಬ್ಲಡ್ ಸೆಲ್ಸು ಜಾಸ್ತಿ ಆಗುತ್ತೆ, ಬ್ಲಡ್ನಲ್ಲಿ ಹೇಮೋಗ್ಲೋಬಿನ್ ಏನು ಕಮ್ಮಿ ಇದ್ರೂ ಕೂಡ ಅದು ಇಂಪ್ರೂವ್ ಆಗುತ್ತೆ. ಹೇಮೋಗ್ಲೋಬಿನ್ ಕಮ್ಮಿ ಆಗ್ತಿದ್ದಂಗೆ ಮನುಷ್ಯನಲ್ಲಿ ಕೋಪ ಜಾಸ್ತಿ ಆಗುತ್ತೆ, ದ್ವೇಷ ಜಾಸ್ತಿ ಆಗುತ್ತೆ, ಸಿಕ್ಕಿದ್ದೆಲ್ಲ ಬಿಸಾಕಬೇಕು ಅಂತ ಹೋರಾಟ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಹಾಸಿಗೆಯಿಂದ ಎದ್ದ ತಕ್ಷಣವೇ ಇವತ್ತು ನಾನು ಕೋಪ ಮಾಡ್ಕೊಳ್ಳಲ್ಲ, ಯಾರನ್ನೂ ದ್ವೇಷ ಮಾಡೋಲ್ಲ ಅಂದಿದ್ದಾದರೆ ಈ ನರ್ವ್ ಸಿಸ್ಟಮ್ಸ್, ನರ್ವ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನು ಅವತ್ತಿನ ಕ್ಯೂರ್ ಮಾಡ್ಕೋಬೋದು. ಅಂದರೆ ಮನಸ್ಸಿನ ಒಂದು ವಿಲ್ ಪವರು, ಅವನ ದೃಢವಾದ ಸಂಕಲ್ಪಕ್ಕಿಂತ ಮತ್ತೊಂದು ಯಾವುದಿಲ್ಲ ಜಗತ್ತಲ್ಲಿ. ಎಂಥ ಕುಂಟ ಕೂಡ ಸಮುದ್ರ ಹಾರ್ಬೋದಂತೆ. ಹೇಗೆ ಅವನನ್ನು ಒಳ್ಳೆ ಸಂಕಲ್ಪ ಮಾಡಿದಾಗ ಅವನ ವಿಲ್ ಪವರ್ ಮುಂದೆ ಯಾವುದಿಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ದೃಢವಾದ ಸಂಕಲ್ಪ ಇದ್ದರೆ ಜಗತ್ತನ್ನೇ ಅಲ್ಲಾಡಿಸ್ಬೋದು ಅಂತ. ಇಂದಿನ ಯುವ ಜನತೆಗೆ ಇದನ್ನು ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಎಷ್ಟೋ ಭಾಷಣಗಳಲ್ಲಿ ವಿವೇಕಾನಂದರು ಹೇಳಿದ್ದಾರೆ. ಅಂದರೆ ಆ ಒಂದು ವಿಲ್ ಪವರ್ ಬರಬೇಕು. ಅವ್ನಿಗೆ ಎಂಥ ಕ್ಯಾನ್ಸರೇ ಇರಲಿ, ಎಂಥ ಹಾರ್ಟ್ ಅಟ್ಯಾಕ್ ಆಗಿರಲಿ, ಅವ್ನಿಗೆ ಎಂಥ ವಾಸಿ ಆಗದಂಥ ಕಾಯಿಲೆ ಇದ್ರೂ ಕೂಡ ಅವನ ಶರೀರದಲ್ಲಿ ವಿಲ್ ಪವರ್ ಅಂದರೆ, ಅವನ ಮಾನಸಿಕವಾಗಿ ವಿಲ್ ಪವರ್ ಇತ್ತು ಅಂದರೆ ಭಾಳ ಎಂಥ ಕಷ್ಟವಾದಂಥ ಕ್ಲಿಷ್ಟಕರವಾದಂಥ ಕಾಯಿಲೆಯನ್ನು, ಸಮಸ್ಯೆಗಳನ್ನು ಪರಿಹರಿಸ್ಬೋದು. ಈ ಜೊತೆಗೆ ಯಾರಕ್ಕೆ ಯೂರಿಕ್ ಆ್ಯಸಿಡ್ನಲ್ಲಿ ಡಿಫಿಷಿಯನ್ಸಿ, ಪ್ಲೇಟ್ಲೆಟ್ಸಲ್ಲಿ ಡಿಫಿಷಿಯನ್ಸಿ ಇದ್ದು, ವೈಟ್ ಬ್ಲಡ್ ಸೆಲ್ಸು, ಹೇಮೋಗ್ಲೋಬಿನ್ ಕ್ವಾಂಟಿಟಿ ಕಮ್ಮಿದ್ರೆ ಅವರಿಗೆ ಆವಾಗ ಕೆಟ್ಟ ಕನಸುಗಳು ಬರ್ತದೆ. ಇನ್ನೊಂದು ಸಿಂಪ್ಟಮ್ಸ್ ಇದು. ಯಾರು ಊಟದಲ್ಲಿ ಕಲ್ಲು ಹಾಕಿ, ಮಣ್ಣು ಹಾಕಿ ಅಥವಾ ಊಟ ತಿನ್ನೋದನ್ನು ಬಿಡಿಸಿ ಅವ್ರನ್ನ ಒಡೆದು ಓಡಿಸಿದ್ರೆ ಅಂಥವರಿಗೆ ದೊಡ್ಡ ದೊಡ್ಡ ನದಿಗಳು ಕನಸಲ್ಲಿ ಕಾಣ್ತದೆ. ನದಿ ಕನಸಲ್ಲಿ ಕಾಣುತ್ತೆ, ನದಿಲಿ ಯಾರೋ ಬಿದ್ದಂಗಾಗತ್ತೆ, ಯಾರೋ ನೀರಿನ ಮೇಲೆ ಇದ್ದಾಗ ಬಂದಂಗಾಗತ್ತೆ. ಇದೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಥರ ಸಿಂಪ್ಟಮ್ಸ್ ಅವ್ರು ಕಾಣ್ತಾ ಇರುತ್ತೆ. ಯಾರು ಈ ದೋಷ ಮಾಡಿರ್ತಾರೋ, ದೋಷ ಅಂದೇನು ಕರ್ಮ, ಊಟಕ್ಕೆ ಮಣ್ಣು ಕಲ್ಲು ಬೆರೆಸಿ ಊಟ ಕಿತ್ತಾಕಿದ್ದಂಥವ್ರಿಗೆ ಹುಣ್ಣಿಮೆ ಅಮಾವಾಸ್ಯೆ ಆದಾಗ ದೊಡ್ಡ ದೊಡ್ಡ ನದಿಗಳು, ಸಾಗರಗಳು, ಸರೋವರಗಳು ಕನಸಲ್ಲಿ ಕಾಣುತ್ತೆ. ಅದರೊಳಗೆ ಯಾರೋ ಒಬ್ಬ ಮನುಷ್ಯ ಎದ್ದು ಬಂದಂಗಾಗತ್ತೆ, ಯಾರೋ ಒಬ್ಬ ಮನುಷ್ಯ ಹೋಗಿ ತಡಾರಂತೆ ಬಿದ್ದಂಗಾಗತ್ತೆ. ಇವೆಲ್ಲ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕಾಣ್ತಾ ಇರ್ತಾರೆ. ಈ ಥರ ಸಿಂಪ್ಟಮ್ಸ್ಗೆ ಈ ಥರ ಕರ್ಮಗಳು ಮಾಡಿದ್ರೆ ಅಂತ ನನ್ನ ಒಂದು ಅನಾಲಿಸಿಸ್. ಆದ್ದರಿಂದ ಈ ಥರ ಯಾರಿಗೆ ಸಫರ್ ಪಡ್ತಿದ್ದಾರೋ, ಈ ಥರ ಬೇಕಾದಷ್ಟು ಜಗತ್ತಿನಲ್ಲಿ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಏನು ಮೆಸೇಜ್ ಕೊಡ್ತೀನಿ ಅಂದರೆ, ದಯವಿಟ್ಟು ಕೋಪ ಕಮ್ಮಿ ಮಾಡ್ಕೊಳ್ಳಿ, ದ್ವೇಷ ಮಾಡೋದು ನಿಲ್ಲಿಸಿ. ನೀವು ಎಷ್ಟು ಕೋಪ ಮಾಡ್ಕೊಳ್ತಿರೋ, ನಂಬರ್ ಆಫ್ ಕ್ಯಾಲೋರೀಸ್, ಎಷ್ಟು ಎನರ್ಜಿ ಹೋಗುತ್ತಂದು ನಮಗೆ ಗೊತ್ತಿಲ್ಲ. ನೀವು ಎಷ್ಟೊತ್ತು ಕೋಪ ಇರ್ತೀರೋ ಅಷ್ಟೊತ್ತು ನರಗಳೆಲ್ಲ ಎಳೆತ ಶುರುವಾಗುತ್ತೆ, ನರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ. ಶಾಂತಿ ಇದ್ದಷ್ಟು ಆರೋಗ್ಯ ಜಾಸ್ತಿ, ಸ್ಮೈಲ್ ಮಾಡಿದಷ್ಟು ಆರೋಗ್ಯ ಜಾಸ್ತಿ, ತಾಳ್ಮೆ ಇದ್ದಷ್ಟು ಆರೋಗ್ಯ ಜಾಸ್ತಿ. ಈ ತಾಳ್ಮೆ, ಶಾಂತಿ, ಸ್ಮೈಲ್, ಲಘುಮುಖ ಯಾರು ಕಳ್ಕೊಳ್ತಾರೋ ನರ್ವ್ ಸಿಸ್ಟಮಲ್ಲಿ ದೋಷ ಬರ್ತದೇ ಬರ್ತದೆ. ಅದರಿಂದ
ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಜ್ಯೋತಿಷ್ ಹತ್ರ ಹೋಗ್ತೀವಿ, ಈ ಮನೆನೇ ಸರಿ ಇಲ್ಲ ಅಂತ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ಬಿಡ್ತೀವಿ. ಈ ಮನೆಗೆ ಬಂದೆಪ್ಪ ಕೋಪ ಬಂತು, ಈ ಮನೆಗೆ ಬಂದೆ ಹಿಂಗೆ ಬೆನ್ನು ನೋವು, ಕತ್ ನೋವು, ಮಂಡಿ ನೋವು, ಪಾದ ಎಲ್ಲ ಉರಿತಾ ಇದೆ, ಈ ಮನೆ ಮಲಗಿರೋ ಸಾಕು ಯಾರೋ ನೀರಿಂದ ಎದ್ದು ಬರ್ತಾರೆ, ಯಾರೋ ಸಮುದ್ರದಿಂದ ಎದ್ದು ಬರ್ತಾರೆ, ಯಾರೋ ಬಿದ್ದಂಗೆ ಆಗುತ್ತೆ, ನೀರಿನಲ್ಲಿ ಒಬ್ಬ ಮನುಷ್ಯನ ಕಾಣ್ತಾ ಇರ್ತೀನಿ ಉಣ್ಮೆ ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು. ಇದೆಲ್ಲ ನಮ್ಮ ಪೂರ್ವಜನ್ಮ ಕರ್ಮದ ಫಲದಿಂದ ನಾವು ಕಾಣುವಂಥದ್ದು. ಸುಮ್ಮನೆ ನಾವು ಮನೆ ಬೈಯೋದಾಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋದು ನಮ್ಮ ತಪ್ಪು. ಆದ್ರಿಂದ ಫಸ್ಟ್ ನಮ್ಮಲ್ಲಿ ನಾವು ಏನು ದೋಷ ಇದೆಯೋ ನಮ್ಮಲ್ಲಿ ಆಟಿಟ್ಯೂಡನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದು ದೊಡ್ಡ ವಿಶೇಷವಾದಂಥ ಒಂದು ನಡತೆ. ಆ ನಡತೆ ಇದೆಯಲ್ಲ ಅದು ನಾವು ತಿದ್ಕೊಳ್ಬೇಕು ಪ್ರತಿನಿತ್ಯ ಎದ್ದ ತಕ್ಷಣ ನಾನು ಇವತ್ತು ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂತ ನೀವು ಸಂಕಲ್ಪ ಮಾಡಿ ಆ ವಿಲ್ ಪವರ್ ಬೆಳೆಸಿ ನರ್ವ್ ಸಿಸ್ಟಮ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಈ ಒಂದು ಕಾಯಿಲೆಗೆ, ಈ ಒಂದು ಸಿಂಪ್ಟಮ್ಸ್ಗೆ ಯಾವ ಮುದ್ರೆ ಹೇಳಬೇಕು, ಯಾವ ಮುದ್ರೆ ಧಾರಣೆ ಮಾಡಬೇಕು, ಯಾವ ಮಂತ್ರ ಹೇಳ್ಕೊಡ್ಬೇಕು ಅನ್ನೋದನ್ನು ನಾನು ಈಗಾಗಲೇ ಹೇಳಿದೆ. ಸ್ಕೆಲಿಟನ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್ ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್, ಈ 5 ಸಿಸ್ಟಮ್ಸ್ನ ಭಾಳ ಸರಾಗವಾಗಿ ಗಂಭೀರವಾಗಿ ನಮ್ಮ ಶರೀರದಲ್ಲಿ ನಡೀಬೇಕು ಅಂದರೆ, ಏರುಪೇರು ಆಗಬಾರ್ದು ಅಂದರೆ ಅದಕ್ಕೊಂದು ಮುದ್ರೆ ಅಂತ ಹೇಳಿ. ಆ ಮುದ್ರೆ ಏನು ಅಂತಂದರೆ ಒಂದು ವಿಶೇಷ ಮುದ್ರೆ. ಇದು ನಿಮಗೆ ಎಲ್ಲೂ ಇಂಟರ್ನೆಟ್ಟಲ್ಲಾಗಲಿ ಎಲ್ಲೂ ಸಿಗೋದಿಲ್ಲ. ಇದು ಒಂದು ಸಂಶೋಧನೆ ಮುಖಾಂತರ ಪೇಷಂಟ್ಗಳ ಮೇಲೆ ಇಂಪ್ಲಿಮೆಂಟ್ ಮಾಡಿ ಆ ಬಂದಂಥ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ನಮ್ಮ ಹಸ್ತದಿಂದ ಮುಕುಳ ಹಸ್ತ ಮಾಡಬೇಕು. ನಮ್ಮ 5 ಬೆರಳುಗಳಿಂದ ಈ ರೀತಿ ಮುಕುಳ ಹಸ್ತ ಮಾಡಬೇಕು. ಇದು ಮುಕುಳ ಅಂತಾರೆ. ಅಂದರೆ ಏಕಕಾಲದಲ್ಲಿ 5 ಪಂಚಭೂತಗಳನ್ನು ಒಂದು ಮಾಡುವಂಥ ಮುದ್ರೆಗೆ ಮುಕುಳ ಅಂತ ಇರ್ತದೆ. ಈ ಮುಕುಳ ಮುದ್ರೆಯನ್ನು ಧಾರಣೆ ಮಾಡಿ ನಮ್ಮ ಎಡಗೈ ಹಸ್ತ ಇದೆಯಲ್ಲ, ಎಡಗೈ ಹಸ್ತದ ಮಧ್ಯದ ಮಂಗಳ ಗ್ರಹದ ಮೇಲೆ, ಇದು ಮಂಗಳ ಸ್ಥಾನ, ಇದು ರಾಹು, ಇದು ಕೇತು. ಈ ರಾಹು ಕೇತುಗಳ ಮಧ್ಯಭಾಗದಲ್ಲಿರುವುದೇ ಮಂಗಳ. ಇದಿಷ್ಟಕ್ಕೂ ಮಂಗಳ ಸ್ಥಾನ ಅಂತಲೇ ಕರೀತಾರೆ. ಈ ಮುಕುಳ ಮುದ್ರೆಯನ್ನು ಮಂಗಳ ಸ್ಥಾನದ ಮಧ್ಯದಲ್ಲಿಟ್ಟು ಸುಮ್ಮನೆ ಚಂದ್ರಮಂಡಲ, ಸೂರ್ಯಮಂಡಲ ಅಂತ ಹಿಂಗೆ ಒಂದೊಂದಾಗಿ ಹಿಂಗೆ ಸುತ್ತಬೇಕು. ಹೀಗೆ ಈ ರೀತಿ ಸುತ್ತೋದ್ರಿಂದ ಭಾಳ ವಿಶೇಷವಾಗಿ ನರ ದೌರ್ಬಲ್ಯ, ಮೂಳೆಯಲ್ಲಿರತಕ್ಕಂಥ ತೊಂದರೆ, ಉಸಿರಾಟದಲ್ಲಿರತಕ್ಕಂಥ ತೊಂದರೆ, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ಸಿಸ್ಟಮ್ನಲ್ಲಿ ಜೀರ್ಣಾಂಗ ಶಕ್ತಿಯಲ್ಲಿ ಏನಾದರೂ ಏರುಪೇರಾಗಿದ್ದರೆ, ವಿಸರ್ಜನಾ ಶಕ್ತಿಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಮಲಮೂತ್ರ ವಿಸರ್ಜನೆ ಮಾಡುವಾಗ ಏನಾದ್ರು ತೊಂದರೆ ಇದ್ದರೆ, ಜೀರ್ಣ ಆಗೋ ಜೀರ್ಣಶಕ್ತಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಏನಾದ್ರು ತೊಂದರೆ ಇದ್ದರೆ, ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟದಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸ್ಕೆಲಿಟನ್ ಸಿಸ್ಟಮ್ ಮೂಳೆಗಳಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತು ನರಗಳಲ್ಲಿ ಏನಾದ್ರು ನರ್ವಸ್ ಸಿಸ್ಟಮ್ಸ್ ಏನಾದರೆ, ಈ 5 ಸಿಸ್ಟಮ್ಸ್ನ ಹಾಕಿ ಹಿಂಗೆ ಟರ್ನ್ ಮಾಡ್ತಾ ಇರ್ಬೇಕು ಹೀಗೆ ಅವಾಗವಾಗ. ಹೀಗೆ ಮಾಡೋದ್ರಿಂದ ನಮಗೆ ಅದ್ರಲ್ಲಿ ಸಂಬಂಧಪಟ್ಟಂಥ ಎನರ್ಜಿ ನೀಟಾಗಿ ಆಯಾ ಸಿಸ್ಟಮ್ಸ್ನೇ ಟಚ್ ಮಾಡುತ್ತೆ, ಮುಟ್ಟುತ್ತೆ. ಆಗ ಮುಟ್ಟಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಸಿಸ್ಟಮ್ಸು ಈ ಎನರ್ಜಿನ ತಗೊಳುತ್ತೆ. ಇದು ಹೊರಗಿನಿಂದ ಬರುವಂಥ ಎನರ್ಜಿ. ಇದಕ್ಕೆ ಮೀಡಿಯಲ್ ಅಂತ ಕರೀತಾರೆ ಈ ಮೆಡಿಕಲ್ ಸೈನ್ಸಲ್ಲಿ. ಹೊರಗಿಂದ ಹೊರಗೋಗೋ ಎನರ್ಜಿಗೆ, ಒಳಗಿನಿಂದ ಹೊರಗೆ ಬರೋದಕ್ಕೆ ಲ್ಯಾಟ್ರಲ್ ಅಂತ ಹೇಳ್ತಾರೆ. ಈ ಮೀಡಿಯಲ್ ಎನರ್ಜಿನ ನಾವು ಪಾಸ್ ಮಾಡಬೇಕು ಆಯಾ ಸಿಸ್ಟಮ್ಸ್ಗೆ. ಇದನ್ನು ದಿನಕ್ಕೆ ಕಡೆ ಪಕ್ಷ 50ರಿಂದ 60 ಸಲ ಹಿಂಗೆ ಮಾಡಬೇಕು ಈ ಜಾಗದಲ್ಲಿ. ಆದರೆ ಯಾವ ಬೆರಳು ಕೂಡ ಹಿಂಗೆ ಬೆಂಡಾಗಿರಬಾರ್ದು, ಈ ರೀತಿ ಬೆಂಡಾಗಬಾರ್ದು. ಯಾಕೆಂದರೆ ಎಲ್ಲ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್, ಸ್ಕೆಲಿಟನ್ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್, ಈ ಕಿರು ಬೆರಳು ಮಲಮೂತ್ರ ವಿಸರ್ಜನೆಯನ್ನು ನೋಡ್ಕೊಳ್ಳುತ್ತೆ. ಈ ಬೆರಳು ರೆಸ್ಪಿರೇಟರಿ ಸಿಸ್ಟಮ್ನ ಮಾಡುತ್ತೆ. ಈ ಬೆರಳು ನಮಗೆ ಸ್ಕೆಲಿಟನ್ ಸಿಸ್ಟಮ್, ಚರ್ಮ, ಮಾಂಸ, ಮೂಳೆ, ಕೂದಲು, ಉಗುರು, ಈ ಎಲ್ಲ ಈ ಬೆರಳು ನೋಡ್ಕೊಳುತ್ತೆ. ಉಂಗುರದ ಬೆರಳು, ಈ ಬೆರಳು ನೋಡುತ್ತೆ ನಮಗೆ. ಆದ್ದರಿಂದ ನಾವು ಈ ಬೆರಳನ್ನು ಹಾಕಿ ನಿಧಾನವಾಗಿ ಹೀಗೆ. ಆದರೆ ಒಂದು ಕಂಡೀಷನ್ನು, ಉಗುರೆಲ್ಲ ಕಟ್ ಮಾಡಿರಬೇಕು. ಉಗುರು ಯಾರು ಬೆಳೆಸಿರಬಾರ್ದು, ಉಂಗುರಗಳು ಹಾಕಿರಬಾರ್ದು. ಉಂಗುರೆಲ್ಲ ಹಾಕಿದ್ರೆ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ, ಅರ್ಥ ಆಗಿಬಿಡುತ್ತೆ. ಉಂಗುರೆಲ್ಲ ಬಿಚ್ಚಿಡಬೇಕು, ಉಗುರು ಬೆಳೆಸಿರಬಾರ್ದು. ನೀಟಾಗಿ ಈ ಭಾಗದಲ್ಲಿ ಹೀಗೆ ಸುತ್ತಬೇಕು. ಚಂದ್ರಮಂಡಲಾರ್ಥಂ ಸೂರ್ಯಮಂಡಲ, ಹೀಗೆ ಮರ್ದನ ಮಾಡಬೇಕು. ಈ ರೀತಿ ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ತಿರುಗಿಸ್ಬೇಕಷ್ಟೆ. ಇದು ಮಾಡಿದಾಗ ಮಧ್ಯಭಾಗದಲ್ಲಿ ಮಂಗಳ ಗ್ರಹ ಇರತಕ್ಕಂಥ ಚಕ್ರಸ್ಥಾನ ಇದು ನೋಡಿ, ಇದು ಮೀಡಿಯನ್ ಅಂತ ಹೇಳ್ತಾರೆ. ಇಲ್ಲಿಂದ ಮೀಡಿಯನ್ ಅಂತ, ಇದು ರೇಡಿಯಸ್, ಇದು ಉಲ್ಲಾರ್ ಅಂತ ಮೆಡಿಕಲ್ ಸೈನ್ಸಲ್ಲಿ. ಇವೆರಡರ ಮಧ್ಯೆ ಮೀಡಿಯನ್ ಅಂತ ಒಂದು ನರ ಇದೆ. ಆ ನರ ನಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲಿಂದ ಈ ಕಾರ್ಪಾಲ್ಸಿಂದ ಹೊರಗೆ ಇರುವಂಥ ರೇಡಿಯಸ್ ಮತ್ತು ಉಲ್ಲಾರ್, ಈ ಮಧ್ಯದಲ್ಲಿರೋ ಮೀಡಿಯನ್ನು ನಿಧಾನವಾಗಿ ಸಕ್ ಮಾಡುತ್ತೆ. ಎನರ್ಜಿನ ಆಯಾ ಸಿಸ್ಟಮ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ, ಕಳಿಸ್ಕೊಟ್ಬಿಡುತ್ತೆ.
ಅದರಿಂದ ನಾವು ಒಂದೇ ಕೈಲಿ ಮಾಡೋದಲ್ಲ, ಎರಡು ಕೈಲೂ ಮಾಡಬೇಕು. ಅದೇ ರೀತಿ ಬಲಗೈನ ತಗೊಂಡು ಎಡಗೈನ ಮುಕುಳನ ಮುದ್ರೆನ ಧಾರಣ ಮಾಡಿ ಈ ಪತಾಕ ಮುದ್ರೆ ಮಧ್ಯಭಾಗದಲ್ಲಿ, ಇದಕ್ಕೆ ಪತಾಕ ಅಂತಾರೆ, ಇದಕ್ಕೆ ಪತಾಕ ಅಥವಾ ಅಭಯಹಸ್ತ ಅಂತಾರೆ. ಈ ಅಭಯಹಸ್ತದ ಮಧ್ಯಭಾಗದಲ್ಲಿ ಮಂಗಳ ಸ್ಥಾನದಲ್ಲಿ ನಿಧಾನವಾಗಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಉಜ್ಜಬೇಕು. ಹೀಗೆ ಅವಾಗ ಏನಾಗುತ್ತೆ, ನಮ್ಮ 5 ಸಿಸ್ಟಮ್ಸಲ್ಲಿ ನಾನು ಇದುವರೆಗೆ ಏನು ಹೇಳಿದ್ದೀನೋ ಅದೆಲ್ಲ ಶಕ್ತಿಗಳು ಸಾಮರ್ಥ್ಯತೆಯನ್ನು ಜಾಸ್ತಿ ಮಾಡಿ ಮನುಷ್ಯನ ಲವಲವಿಕೆ ಮಾಡುತ್ತೆ. ಇದೊಂದು ಮುದ್ರೆ ಮಾಡಬೇಕು. ಹೀಗೆ ಇದು ಮಾಡಬೇಕಾದ್ರೆ ಮಂತ್ರ ಏನು ಹೇಳಬೇಕು, ಯಾವ ಮಂತ್ರ ಜಪ ಮಾಡಬೇಕು? ಇದಕ್ಕೆ ಮಂತ್ರ ಸುದರ್ಶನ ಮಂತ್ರವನ್ನು ಹೇಳಬೇಕು. ಸುದರ್ಶನ ಚಕ್ರಕ್ಕೆ ನಾವು ಮಂತ್ರ ಹೇಳ್ತಾ ಇದ್ವಿ ಹಿಂದೆ, ಅದೇ ಮಂತ್ರವನ್ನು ಹೇಳುವುದು. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪಾರಾಯ ಪರಮಪುರುಷಾಯ ಪರಮಾತ್ಮನೆ ಪರಮಂತ್ರಯಂತ ತಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಬರ ಸಂಬರ ಮೃತ್ಯುರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೇವತೆ ಜ್ವಾಲಾವಲಯುತಾಯ ಅಂಥೇಳಿ ನಾನು ಒಂದು ದೊಡ್ಡ ಮಂತ್ರ ಹೇಳಿದ್ದೆ. ಆದರೆ ದೊಡ್ಡ ಮಂತ್ರ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಎಲ್ರಿಗೂ. ಅದಕ್ಕೋಸ್ಕರ ನಾನು ಒಂದು ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ. ಕ್ಲೀಮ್ ಅಂದರೆ ಎಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಬೀಜ ಮಂತ್ರ. ಇದನ್ನು ಕಡೆ ಪಕ್ಷ 48 ಸಾಲನಾದರೂ ಜಪ ಮಾಡಬೇಕು. ಆಗ ನರ್ವಸ್ ಸಿಸ್ಟಮ್ಸು, ಡೈಜೆಸ್ಟಿವ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್ಸು, ರೆಸ್ಪಿರೇಟರಿ ಸಿಸ್ಟಮು, ಎಕ್ಸ್ಕ್ರಿಟರಿ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಕ್ ಟೈಪ್ 1, ಡಯಾಬಿಟಿಕ್ ಟೈಪ್ 2 ಹೇಗೆ ಕ್ಯೂರ್ ಮಾಡೋದು ಅನ್ನೋದನ್ನು, ಮುದ್ರೆ ಮತ್ತು ಮಂತ್ರಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.